ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ದೀಪಕ್ ಅನುದೀಪ್ ಡೈರೀಸ್ಗೆ ಸ್ವಾಗತ. ನಾವಿವತ್ತು ಹೊರಟಿರೋದೇ ಕಲ್ಬಾ ಪಾರ್ಕ್, ದುಬೈ ಟು ಕಲ್ಬಾ ಪಾರ್ಕ್. ವೀಕೆಂಡ್ ಎಂಜಾಯ್, ಫನ್, ವೈಬ್ಸ್ ಎಲ್ಲ ಉಂಟು. ಇವತ್ತು ನಮ್ಮೊಟ್ಟಿಗಿದ್ದಾನೆ ರಕ್ಷಿತ್ ಶೆಟ್ಟಿ, ಜೂನಿಯರ್ ರಕ್ಷಿತ್ ಶೆಟ್ಟಿ ಇದ್ದಾನೆ. ಮತ್ತು ಈ ಕಡೆಯಿಂದ ಯಾರು ಗೊತ್ತಾಗಿಲ್ಲ, ಇದು ನಮ್ಮ ಸಿಂಗಮ್ ಬ್ರದರ್ ಪ್ರದೀಪ್ ಹೆಗ್ಡೆ ಅಂತ. ಈ ಕಡೆಯಿಂದಿದ್ದಾರೆ ಅತ್ತಿಗಿ ಪ್ರತೀಕ್ಷಾ ಅಂತ. ನಮಸ್ಕಾರ ಮಾಡ್ತಿದ್ದೆ. ಇದು ನನ್ನ ಹೆಂಡತಿ, ಧರ್ಮದ ಪತ್ನಿ ಅನುಶ್ರೀ. 95 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್ ಉಂಟೇನು? 95 ಕಿಲೋಮೀಟರ್ ಉಂಟಾ? ಓಕೆ, ನಾವು ಹೊರಟಿದ್ದೀಗ ದುಬೈ ಅಲ್ಕಿಲ್ ಗೇಟ್ ಇಂದ ನಾವೀಗ ಹೊರಟಿದ್ದೇವೆ ಕಲ್ಬಾ ಪಾರ್ಕ್. ಇನ್ನು 1 ಅವರಲ್ಲಿ ರೀಚ್ ಆಗ್ಬೋದಲ್ಲ ನಾವು? ಆಲ್ಮೋಸ್ಟ್. ಓಕೆ, ಇಲ್ಲೊಂದು ಹೊಸ್ತು ಮಸೀದಿ ನೋಡಿ, ಬ್ಯೂಟಿಫುಲ್ ಆಗಿದೆ. ಯುರೋಪಿಯನ್ ಸ್ಟೈಲ್ ಅಲ್ಲಿ ನೋಡಿ ನೋಡಿ. ಊರಲ್ಲಿ ತೆಂಗಿನ ಮರ ಎಲ್ಲ ಹಾಕುಂಟು, ಹಾಗೆ ಸೇಮ್ ಇಲ್ಲಿ ಡೇಟ್ಸ್ ಮರ ಇದೆ ನೋಡಿ. ಡೇಟ್ಸ್ ವೇಟ್ ಟು ಕಲ್ಬಾ ಗೈಸ್. ಹೊಯ್ಗೆಲ್ಲ ಡೆಸರ್ಟ್, ಅದು ಕಲ್ಲದ ಹೊಯ್ಗೆ ಆತರ ನಿಲ್ಲುದು ಆತೀಗ ಕಲ್ಲದ ತುಂಡು. ಲಂಡನ್ಗೆ ಹುಟ್ಟಿದ ಯಾರು? ಡೆಸರ್ಟ್. ಇದು ದುಬೈ ಔಟ್ ಸೈಡ್ ಏರಿಯಾ ಈ ತರ ಉಂಟು. ಇಲ್ಲಿ ನೋಡ ಗುಡ್ಡೆ ನೋಡ, ಇಲ್ಲಿ ಗುಡ್ಡೆ ನೋಡ. ಇಲ್ಲಿ ಕಂಬ ನೋಡು, ಕಂಬ ನೋಡಿ. ಇಲ್ಲಿ ಎಲೆಕ್ಟ್ರಿಸಿಟಿ ಕಂಬ ಇಂಡಿಯಾ ತರ, ಸಿಮೆಂಟ್ ಅಲ್ಲ, ಇಲ್ಲಿ ವುಡ್ ಅಲ್ಲಿ ನೋಡಿ. ಸೇಫ್ಟಿ ಎಷ್ಟೊಂದು ಇಲ್ಲಿ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಇಂಡಿಯಾದಲ್ಲಿ ವುಡ್ ಇಲ್ಲ ಮಾರಾಯ, ಸಿಮೆಂಟ್ ಹೇಳಿ. ಈ ಸಾಲಿಕ್ ಉಂಟು ಇಲ್ಲಿ ಹಿಂದೆ ಬರ್ತೀಗ ತೋಟ. ಇದು ಇಲ್ಲಿ ಸಾಲಿಕದಲ್ಲ, ಇದು ಹಾಕಿದಿ ಸಾಲಿಕಂತಲ್ಲ, ಕ್ಯಾಮರಾ ಇರ್ಬೋದು. ದುಬೈಯಲ್ಲಿ ಕಲ್ಲು ಗುಡ್ಡೆ ನೋಡಿ. ಇದು ಉಂಟಲ್ಲ, ನೋಡ್ತೀವಿ ಅದ ಎನಿಸ್ಬೋದು. ಇದು ಬೆಟ್ಟ ಸ್ಮೂತ್ ಉಂಟು, ಅದು ನೋಡಿ ಕಲ್ಲು, ಅದು ಭಯಂಕರ ಮಾಡಕ್ ಹಾಕಿಲ್ಲ. ಅದು ಹೊಯ್ಗೆದಲ್ಲ, ಅದು ಕರೆಕ್ಟ್ ಕಾಣ್ತದೆ. ಪರ್ಮನೆಂಟ್ ಅದು. ಕೆಲವು ಕಡೆ ಹಾಕುದುಂಟು ಮಣ್ಣು ಮಣ್ಣು. ನಾನು ಹಂಗ ನೆನ್ಸಿರುದು ಹೋಗ್ತದೆ ಒಂದಾಗುಂಟು ಮಾರಿದ್ದು ನನಗೆ. ಕೆಲವು ಕಡೆ ರಾಸಲ್ ಕೈಮ ಈಚೆ, ಬಿಜರ ಈಚೆ. ಅನುಶ್ರೀ ನನ್ಗಿಂತ ಜಾಸ್ತಿ ಇರ್ಕಾಳು ದುಬೈಲಿ, ಅದು ಗೊತ್ತ ನಿಮಗೆ. ಅವಳು ಎಲ್ಲೆಲ್ಲಿ ಹೋಗಿ ಹೇಳಿ, ನೈಜೀರಿಯಾ ಹೋಗಿ ಬಂದೆ ಹೇಳಿ. ಈಗ ನೋಡಿ ಫುಲ್ 90 ಡಿಗ್ರಿ ಆಂಗಲ್ ಅಲ್ಲಿ ಈಗ ಟರ್ನ್ ನೋಡಿ ಇಳ್ಕೊಂಡು ಅಲ್ಲಿ ಮುನಲ್ ಪೊಲೀಸ್ ಸ್ಟೇಷನ್. ಮಾಡಾರಲ್ಲ ಕನ್ಸ್ಟ್ರಕ್ಷನ್ ಅವರು. ಇಲ್ಲೊಂದು ಫೋಟೋ ತೆಗಿಬೇಕು, ನಿಲ್ಸಂಗಿಲ್ಲ ಗುಟ್ಟಿದೆ. ಪೂರ ನೀರು ಮೂಲ ತಿಂಜಿ ಹೋಗ್ರು. ಫಸ್ಟ್ ಗೇರ್ ಮಾಡ್ಕೊಂಡ ಫಸ್ಟ್ ಗೇರ್ ಹಿಲ್ ಸ್ಟೇಷನ್. ನಾವು ಈಗ ಕಲ್ಬಾ ಹಿಲ್ ಸ್ಟೇಷನ್ ಅಲ್ಲಿ ರೀಚ್ ಆಗ್ತಾ ಇದ್ದೇವೆ. ಆಲ್ಮೋಸ್ಟ್ 10 ಮಂದಿ ನಾವು ಈಗ ಕಲ್ಬಾ ಹತ್ರ. ಇನ್ನೊಂದು ವಿದಿನ್ 10 ಮಿನಿಟ್ ರೀಚ್ ಆಗ್ತೀವಿ ನಾವು. ಸೀನರ್ ನೋಡಿ. ನೀವು ಮತ್ತೆ ದೀಪಣ್ಣ ವಿಡಿಯೋಲಿ ನೋಡಿ, ನೀವು ನೋಡ್ಬೇಡಿ. ಈಗ ಗದ್ದೆ ನೋಡಿ, ಇಲ್ಲಿ ಫಾರ್ಮ್ ಇದೆ ನೋಡಿ, ಡೇಟ್ಸ್ ಫಾರ್ಮ್. ಅದು ಫ್ಯಾಕ್ಟ್ರಿ ಅದ್ರದ್ದು ಇದು ಮಾಡೋದು, ಡೇಟ್ಸ್ ಅದೆಲ್ಲ. ಸನ್ಸೆಟ್ ಆಗ್ತುಂಟು. ಪ್ಲೇ ಮಾಡಿದೆ. ಇನ್ನು ದೊಡ್ಡ ಗಾಡಿ ವೆಹಿಕಲ್ ಎಲ್ಲ ನೋಡಿಲ್ಲ. ಅಲ್ಲಿ ಎಂಟ್ರಿ ನೋಡಿ. ನಾವು ಈಗ ಇಂಡಿಯಾದಿಂದ ದುಬೈಯಿಂದ ಇಂಡಿಯಾ ಬರ್ತಿದ್ದೇವೆ. ಇದು ಸೇಮ್ ನಮ್ದು ಕಾಶ್ಮೀರಲ್ಲಿ ಮಾಡಲ್ಲ, ಹಾಗೆ ಮಾಡ್ಯಾರಲ್ಲ ಇದನ್ನ. ಕಾಶ್ಮೀರ ಅಲ್ಲ, ಅದೇ ಕಾಶ್ಮೀರ ಸೈಡ್ ಅಲ್ಲ ಆಡಿದೆ. ಮನಾಲಿಯಾ? ಜಮ್ಮು ಕಾಶ್ಮೀರ ಅಲ್ಲ, ಅಟಲ್ ಅನ್ನೋದು ಅದೇ. ಬಂತು. ಫೈನಲಿ ನಾವು ರೀಚ್ ಆಗಿದ್ದೇವೆ ಕಲ್ಬಾ. ಫೈನಲಿ ನಾವು ಹ್ಯಾಂಗಿಂಗ್ ಗಾರ್ಡನ್ ಕಲ್ಬಾಕ್ಕೆ ರೀಚ್ ಆಗಿದ್ದೇವೆ ನೋಡಿ. ಇಲ್ಲಿ ಆಗಿದೆ. ಹಾಗಾಗಿ ಇಲ್ಲಿ ದುಬೈ ಪೊಲೀಸ್ ಎಲ್ಲ ಹೇಳ್ತಿದ್ದಾರೆ, ನೀವು ಈ ತರ ಎಷ್ಟು ಜನ ಬಂದ್ರೆ ಕಷ್ಟ ಆಗ್ತದೆ, ಫ್ಯಾಮಿಲಿ ಮಾತ್ರ ಅಲೌಡ್ ಅಂತ.
ಹಾಯ್ ಗಾಯ್ಸ್, ನಾವು ಫೈನಲಿ ಈಗ ರೀಚ್ ಆಗಿದ್ದೇವೆ ಹ್ಯಾಂಗಿಂಗ್ ಗಾರ್ಡನ್ ಅಲ್ಕಲ್ಬಾ. ಇಲ್ಲಿ ನಮ್ದು ಜೂನಿಯರ್ ರಕ್ಷಿತ್ ಶೆಟ್ಟಿ ಬರ್ತಿದ್ದಾರೆ. ಜೂನಿಯರ್ ರಕ್ಷಿತ್ ಶೆಟ್ಟಿ ನೋಡಿ, ತುಂಬಾ ಗಾಡಿ ಎಲ್ಲ ಬಂದಿ ಪಾರ್ಕಿಂಗ್ ಇವತ್ತು ವೀಕೆಂಡ್. ಸಮ್ಮರಲ್ಲಿ ಕೂಡ ಇಲ್ಲಿ ನೋಡಿ ಬೆಟ್ಟದ ಮೇಲಿಂದ ನೀರು ಬರ್ತಾ ಉಂಟು. ಫಾಲ್ಸ್ ನೋಡಿ ಇಲ್ಲಿ. ದಾದಾ ಪಲ್ಲೆ ಏನು ಹೇಳಿ ಅತ್ತಿಗೆ? ಜನಗಳು ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸಬೇಕು, ಮೊಬೈಲ್ ನೋಡಬಾರದಾಗಿ. ಯಾರಿಗೆ? ರಕ್ಷಿತ್ ಶೆಟ್ಟಿಯಾ? ಜೂನಿಯರ್ ರಕ್ಷಿತ್ ಶೆಟ್ಟಿ. ಬರೀ ಪುಂಡಿ ಆಯ್ತು. ಪುಂಡಿ ಅಂದ್ರೆ ಎಂತ? ಟಿಕೆಟ್ ಕೌಂಟ್ರಲ್ಲಿ ವೇಟಿಂಗ್ ಮಾಡ್ತಿದ್ದೇವೆ. ಪರ್ ಪರ್ಸನ್ ವೀಕೆಂಡಿಗೆ 10 ದಿರಂ, ವೀಕ್ ಡೇಸ್ 5 ದಿರಂ. ಇಲ್ಲಿ ನೋಡಿ ಹ್ಯಾಂಗಿಂಗ್ ಗಾರ್ಡನ್ ಎಂಟ್ರಿ ಟಿಕೆಟ್ಸ್ ಇಲ್ಲಿದೆ ಕೌಂಟರ್. ಇದರಲ್ಲಿ ಎಂಟ್ರಿ ವೀಕ್ ಡೇಸ್ ಎಂಟ್ರಿ ಆದರೆ 5 ದಿರಂ ಪರ್ ಪರ್ಸನ್, ವೀಕೆಂಡ್ ಎಂಟ್ರಿ ಅಂದರೆ 10 ಡೇಸ್, ಮತ್ತು ಹಾಲಿಡೇಸ್ ಸೇಮ್. ಡ್ಯೂರಿಂಗ್ ಈವೆಂಟ್ಸ್ ಆ್ಯಂಡ್ ಹಾಲಿಡೇಸ್ 10 ದಿರಂ. ಟ್ರೈನ್ ಇನ್ಸೈಡ್ ಇದೆ, ಅದಕ್ಕೆ 5 ದಿರಂ ಪರ್ ಪರ್ಸನ್. ಸೀನಿಯರ್ ಸಿಟಿಸನ್ಗೆ 6 ಇಯರ್ಸ್ಗೆ ಫ್ರೀ ಎಂಟ್ರಿ ಇದೆ. ಹಾಗೆ ಚಿಲ್ಡ್ರನ್ ಅಂಡರ್ 6 ಇಯರ್ಸ್ ಆದರೆ ಎಂಟ್ರಿ ಆ್ಯಂಡ್ ಟ್ರೈನ್ ಫ್ರೀ. ಬನ್ನಿ ಬನ್ನಿ ಬೇಗ, ಟ್ರೈನ್ ಹೋಗ್ತಾ ಉಂಟು ನೋಡಿ. ನಾವೇ ಈಗ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆಗಡೆ ಹತ್ತಲಿಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ನಮ್ಗೆ ಯಾವ ಥರ ಬೇಕು ಎಲ್ಲಿ ಇದೆ ಅಂತ. ಮೌಂಟೇನ್ ವಾಕ್ವಿ, ಫ್ಯಾಮಿಲಿ ಸಿಟ್ಟಿಂಗ್ ಎಲ್ಲ ಇದೆ ಇಲ್ಲಿ. ನಾವೀಗ ಆಲ್ಮೋಸ್ಟ್ ಅರ್ಧಕ್ಕೆ ಬಂದಿದ್ದೇವೆ ಹ್ಯಾಂಗ್ ಬ್ರಿಡ್ಜಲ್ಲಿ. ಇನ್ನೂ ಸ್ವಲ್ಪ ಹೋಗ್ಲಿಕ್ಕಂಟು ಹೋಗ್ತಿದ್ದಾರೆ ನೋಡಿ. ಇಲ್ಲಿ ಅಣ್ಣ, ತಮ್ಮ, ಅತ್ತಿಗೆ, ವೈಫ್ ಎಲ್ಲ. ನಾನು ಹಿಂದಿಂದಿದ್ದೇನೆ. ನಾವು ಹ್ಯಾಂಗಿಂಗ್ ಬ್ರಿಡ್ಜ್ ಕ್ರಾಸ್ ಆಗಿ ಡೆಸ್ಟಿನೇಷನ್ ರೀಚ್ ಆಯಿತು. ಡೆಸ್ಟಿನೇಷನ್ ನೋಡಿ, ಇಲ್ಲಿ ಅತ್ತಿಗಿದ ಪರಿಸ್ಥಿತಿ ನೋಡಿ, ಇಬ್ಬರದ್ದು ಇವರದ್ದು. ಇಲ್ಲಿ ಅಣ್ಣಂದು ಪರಿಸ್ಥಿತಿ ನೋಡಿ. ರಕ್ಷಿತ್ ಶೆಟ್ಟಿ ಹೆಂಗೆ ಆಯಿತು ಎಕ್ಸ್ಪೀರಿಯನ್ಸ್? ಹೇಳ ಮಾತೆ ಬರ್ತಾ ಇಲ್ಲ. ಹೌದಾ? ವ್ಯೂ ನೋಡಿಯಾ ಅಲ್ಲ ಸುಸ್ತಾಗಿಯಾ? ನೋಡಿ ವ್ಯೂಸ್ ನೋಡಿ ನಿಮ್ಗೆ ಹೇಗಾಯ್ತು? ಓಕೆ. ಇನ್ನೊಂದು ಎಲ್ಲಿ ನಾನು ನಿನ್ಗೆ ಹೇಗಾಯ್ತು ಇಲ್ಲಿ ಒಂದು? ಇನ್ನೊಮ್ಮೆ ಬರುವ. ನಾನು ಬರಲ್ಲ, ಇನ್ನೊಮ್ಮೆ ಹಿಂಗ್ ಬಾ ಬೇಕಾದ್ರೆ. ಮಲ್ಟಿವಿಡಿಯೋಕ್ಕೆ ಬನ್ನಿ. ಮಲ್ಟಿವಿಡಿಯೋ ಹೊಸತ್ತು ಕೊನದು 100. ಒಂದು ಎಂಡ್ ಮುಗಿಸಿ ಇನ್ನೊಂದು ಎಂಡಿಗೆ ಹೋಗ್ತಾ ಇದ್ದೀವಿ ನಾವು ಈಗ. ಇದು ನಾವು ಬಂದ ರೂಟ್. ಈಗ ನಾವು ಇನ್ನೊಂದು ಕಡೆ ಇನ್ನೊಂದು ಟಾಪ್ ಎಂಡಿಗೆ ಹೋಗ್ತಿದ್ವಿ. ಟಾಪ್ ಎಂಡ್ ಇಷ್ಟ ಹೈಟ್ ಅಂತ ಗೊತ್ತಿರಲಿಲ್ಲ, ಕೆಳಗಿಂದ ಗೊತ್ತಾಗಲ್ಲ ಇಷ್ಟ ಹೈಟ್ ಉಂಟಂತ. ಇಲ್ಲಿ ಯಾರೆಲ್ಲ ಗಾರ್ಡನ್ ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ಒಂದು ದೊಡ್ಡ ಸಲಾಮ್. ಯಾಕಂತ ಹೇಳಿದ್ರೆ ನಮ್ಗೆ ಮೇಲೆ ಹತ್ತುವಾಗ್ಲೇ ಎಷ್ಟು ಸುಸ್ತಾಯಿತು. ಇಲ್ಲಿ ಬಂದು ಅವ್ರು ಕೆಲಸ ಮಾಡ್ಬೇಕಂದ್ರೆ ಅವರಿಗೆ ಒಂದು ಮೆಹಂದಿ ಗಿಡನ, ಅನುಗೆ ಮೆಹಂದಿ ಗಿಡ ಸಿಕ್ತಂತೆ. ಇದು ಅರಬ್ ಮೆಹಂದಿ. ಇಲ್ಲ, ಆಲ್ಕೆಲ್ ಗೇಟ್ ಅಲ್ಲಿ ಒಂದು ಉಂಟಿಯಾ ಎಲ್ಲ ದೀಪಣ್ಣ ಪ್ರದೀಪಣ್ಣ 29/97 ನಿಮ್ಗೆ ಕ್ರಿಕೆಟ್ ಮುರ್ಕೋದೆ. ಇದ್ಯಾಗ ಹ್ಯಾಂಗಿಂಗ್. ಬನ್ನಿ ಬನ್ನಿ, ಜೀವನದಲ್ಲಿ ಮುಂದೆ ಬನ್ನಿ. ಬನ್ನಿ ಬನ್ನಿ, ಜೀವನದಲ್ಲಿ ಮುಂದೆ ಬನ್ನಿ.